ಎಲ್ಲರಿಗೂ ನಮಸ್ಕಾರ. ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವ್ಲಾಗಲ್ಲಿ ನಿಮಗೆ JKVKಯಲ್ಲಿ ನಡೆಯುವಂತಹ ಕೃಷಿ ಮೇಳದ ಬಗ್ಗೆ ವಿಡಿಯೋವನ್ನು ತೋರಿಸ್ತೇನೆ. ನಿಮಗೆ ಅಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೇನೆ. ಬನ್ನಿ ನೋಡೋಣ. ಭದ್ರವಾದ ಗುಣಾದಿಯನ್ನು ಕೊಟ್ಟಂಥವರು ಅವರು ಒಂದು ವಿಚಾರ ಹೇಳಿದ್ರು. ಅದು ಯಾವತ್ತೂ ನಾವು ಯಾರು ಮರೆಯಿಲ್ಲ. ಆ ಒಂದು ಮಾತು ಎಷ್ಟು ಪವಿತ್ರವಾದ್ದು ಅಂತಂದರೆ ಅಂದರೆ ಕಾಯ್ಬೋದು ಈ ಮಾತ್ರ ಕಾಯಿಗೆ ಸಾಧ್ಯ ಇಲ್ಲ. 180 to 200 wind speed. Structure designed ನೀವು ನೋಡ್ತಾ ಇದ್ದೀರಿ JKVKಯಲ್ಲಿರುವಂತಹ ಕೃಷಿ ಮೇಳ. ಫ್ರಿಜ್ಜಲ್ಲಿ 2 ತಿಂಗಳು ನವೆಂಬರ್ ತನಕ ಅಷ್ಟೊತ್ತಿಗೆ ಹೂವು ಆಗುತ್ತೆ. ಫ್ರಿಜ್ಜಲ್ಲಿ ಅಂದರೆ ಏನಾದ್ರು ಕವರ್ ಮಾಡಬೇಕಾ? ಈ ಥರ ಏನು ಬೇಡ, ಒಂದು ಶೇಕಲ್ಲಿ ಸುಮ್ಮನೆ ಹಾಕ್ಬಿಟ್ಟಿದ್ರೆ ಆಯ್ತು. ಈ ಥರ ಬಾಕ್ಸ್ ಏನಾದರೂ ಸಿಕ್ಕಿದ್ರೆ ಒಳ್ಳೆಯದು. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹೋಗುತ್ತೆ, 1-2 ಅಂದರೆ ಸ್ವಲ್ಪ ಬೇಕಂದರೆ ಇವಾಗ ಇದು ಸೇಲ್ ಗಾಡಿ. ಹಾಂ ಸರಿ. ಇವಾಗ ಸ್ಪೌಟ್ ಬಂದಿರೋದೆಲ್ಲ ಕಟ್ ಮಾಡಬೇಕಾದ್ರು? ಇಲ್ಲ, ಕಟ್ಟೇನು ಮಾಡೋದಿಲ್ಲ. ಇದನ್ನ ಹಂಗೆ ಮಣ್ಣಲ್ಲಿ ಇಟ್ಟರೆ ಇದರಿಂದನೇ ಎಲೆ ಬರುತ್ತೆ. ಎಲೆ ಬಂದು ಈ ಥರ ಒಣಗುತ್ತೆ. ಆ ಎಲೆ ಬರಬೇಕಂದ್ರೆ ಪ್ರೊಪಗೇಷನ್ ಅಂತ. ಆ ಟೈಮಲ್ಲಿ ಇದು ದಪ್ಪನ ಆಗುತ್ತೆ, ಚಿಕ್ಕ ಚಿಕ್ಕ ಬಲ್ಸ್ ಬರುತ್ತೆ. ಸೊ ಆಮೇಲೆ ಅದೆಲ್ಲ ಒಣಗಿದ್ರೆ ತೆಗೆದ್ಬಿಟ್ಟು ನೀವು ಸುಗಂಧ ರಾಜ ಓನ್ಲಿ ದೀಸ್ ವೆರೈಟೀಸ್. ಆ ಥರದ್ದು ಇದು ಜರ್ಬರಿ ಇದು.
ಇದೆ. ನೋಡಿ ರಾಗಿ ಬೇಳೆ ಡಿಸೈನ್ ಮಾಡಿ ತಗೋಬೇಕು. ರೇಷ್ಮೆ ಸಿಲ್ಕ್ ನೀವೀಗ ನೋಡ್ತಾ ಇದ್ದೀರಿ ರೇಷ್ಮೆ. ಇದು ರೇಷ್ಮೆ ಹುಳುವಿನಿಂದ ಮಾಡಿದಂಥ ರೇಷ್ಮೆ. ಎಷ್ಟು ಮಳೆ ಬರುತ್ತೆ ಅಂತ ಮೆಜರ್ ಮಾಡೋದು. ಮೆಜರ್ಮೆಂಟ್ ಈಗ ನೀವು ಮಳೆ ಅಂದ್ಕೊಂಡು ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಟಿಪ್ಪಿಂಗ್ ಬಕೆಟ್ ಪ್ರಿನ್ಸಿಪಲ್ ಬಕೆಟ್. ಒಂದು ಟಿಪ್ ಈ ಕಡೆ ಇರುತ್ತೆ, ಅದು ಡೌನ್ ಆಗುತ್ತೆ, ಮೇಲೆ ಬರುತ್ತೆ ಇನ್ನೊಂದು ಟಿಪ್, ಅದು ಫಿಲ್ ಆಗುತ್ತೆ, ಡೌನ್ ಆಗುತ್ತೆ. ಈ ಸತ ಎಷ್ಟು ಟಿಪ್ ಆಗಿದೆ ಅಂತ ನಮ್ಗೆ ಸೆನ್ಸರ್ ಇರುತ್ತೆ. ಆ ಸೆನ್ಸರ್ ಮುಖಾಂತರ ಎಷ್ಟು ಟಿಪ್ ಆಗಿದೆ ಇಲ್ಲಿ ಸ್ಟೋರ್ ಆಗಿಬಿಟ್ಟು ಡೇಟೆಲ್ಲ ಅದರಲ್ಲಿ ಬ್ಯಾಟ್ರಿ ಮತ್ತು ಇದರಲ್ಲಿ ಸೋಲಾರ್ ಪ್ಯಾನೆಲ್ ವರ್ಕ್ ಆಗುತ್ತೆ. ಇದರಿಂದ ನಮಗೆ ಆಟೋಮೆಟಿಕ್ಕಾಗಿ ಇನ್ಫಾರ್ಮೇಷನ್ ನಮ್ಮ ಮಾಹಿತಿ ಬರುತ್ತೆ, ಆಟೋಮೆಟಿಕ್ ಎಷ್ಟು ಮಳೆ ಆಗಿದೆ ಅಂತ. ಇದು ನಮ್ಮದು ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ ಈ ಮಳೆ ಮಾಪನ ಕೇಂದ್ರ ಅಳವಡಿಸಿದೆ. ಇದು ನಾವು ಫೋರ್ಕಾಸ್ಟನ್ನು ಮುಂದಿನ ದಿವಸದಲ್ಲಿ ಎಷ್ಟು ಮಳೆ ಬರ್ತದೆ ಅಂತ ಅದನ್ನು ಫೋರ್ಕಾಸ್ಟ್ ಬೇಕಂದರೆ ಈ ನಂಬರ್ಗೆ ಅಲ್ಲ ಜಸ್ಟ್